ನೋಡಿ, ಮೀನರಾಶಿ ತುಂಬ ವಿಶೇಷವಾಗಿರುವಂಥ, ಯಾಕಂದರೆ ಈ ವರ್ಷ ಮೀನರಾಶಿಯವರಿಗೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ವರ್ಷದ ಪ್ರಾರಂಭದಲ್ಲಿ ಶುಕ್ರ ರಾಹುವಿನ ಸಂಯೋಗ ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ ಇರುತ್ತೆ. ಅಂದರೆ ಏನಾಗುತ್ತೆ, ವರ್ಷದ ಪ್ರಾರಂಭದಲ್ಲಿ ಈ ಶುಕ್ರ ಮತ್ತು ರಾಹುವಿನ ಸಂಯೋಗದಿಂದ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಮಾರ್ಚ್ ನಂತರ ಜನ್ಮ ಶನಿಯಿಂದ, ಅಂದರೆ ಶನಿ ಬದಲಾವಣೆ, ನೋಡಿ ನೆನ್ನೆ ಶನಿ ಬದಲಾವಣೆ ಆಯಿತು. ಅಂದರೆ ಈಗ ಮೀನರಾಶಿಗೆ ಶನಿ ಬದಲಾವಣೆಯಿಂದ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ, ಸಾಲದ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಬೇಕಾಗುತ್ತೆ. ನೋಡಿ, ಯಾರಿಗೆ ಆಗಲಿ ಸಾಲ ಕೊಡಿಸೋದೆಲ್ಲ ಮಾಡಬಾರ್ದು ಮೀನರಾಶಿಯವರು, ಅದರಿಂದ ಅನಾನುಕೂಲಗಳಾಗುತ್ತೆ. ಇನ್ನು ಮುಂದೆ ಇನ್ನೂ 2.5 ವರ್ಷಗಳ ಜನ್ಮದಲ್ಲಿ ಇರ್ತಾನೆ ಶನಿ. ಹಾಗಾಗಿ ಹಣದ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಿ, ಕೆಲಸ ಕಾರ್ಯದಲ್ಲಿ ಜಾಗೃತರಾಗಿರಿ. ಇನ್ನು ಬೇಡವಾದ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುವಂಥದ್ದು, ಕೋರ್ಟ್ ಕಚೇರಿ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ, ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಈ ವರ್ಷ ನೀವು ಇರಬೇಕಾಗುತ್ತೆ. ಅಂದರೆ ಇನ್ನು 2.5 ವರ್ಷಗಳ ಕಾಲನೂ ಕೂಡ ಇದೇ ರೀತಿ ಇರುತ್ತೆ. ಇನ್ನು ರಾಹು ಹಾಗೂ ಶನಿಯ ಸಂಯೋಗದಿಂದಾಗಿ ಮೀನರಾಶಿಯವರಿಗೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗಲಿದೆ. ನೋಡಿ, ನಿಮ್ಮ ಜೀವನದಲ್ಲಿ ಏರುಪೇರು ಉಂಟಾಗುತ್ತೆ. ಅಧಿಕಾರಿಗಳ ಜೊತೆಗೆ ನಿಮ್ಮ ವಾದ ವಿವಾದದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆ ಆಗುತ್ತೆ. ಸುಮ್ಮನೆ ನಿಮ್ಮ ಮೇಲಾಧಿಕಾರಿಗಳಿಂದ ಸುಮ್ಮನೆ ಯಾವುದೋ ಬೇಕಾಗದಿರೋ ಮಾತುಗಳಿಗೆ ವಾದ ವಿವಾದಗಳದ್ದು ಏನಾಗುತ್ತೆ, ನಿಮ್ಮ ಕೆಲಸಕ್ಕೆ ತೊಡಗುಂಟಾಗುತ್ತೆ. ಇದನ್ನೆಲ್ಲ ಕೂಡ ನೀವು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರುತ್ತೆ. ಮದುವೆ ಆಗಿರೋರಿಗೆ ಸ್ವಲ್ಪ ಕಷ್ಟದ ಸ್ಥಿತಿಗಳು ಬರುತ್ತೆ. ಮೀನರಾಶಿಯವರಿಗೆ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನೂ 5 ವರ್ಷಗಳ ಕಡ ಈ ಶನಿಯ ತೊಂದರೆ ಇರುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ಶನಿ ಬಂದಾಗಲಾಗಲಿ ಅಥವಾ ಹೋಗ್ಬೇಕಾಗಿದ್ರೆ ಒಳ್ಳೆ ಫಲವನ್ನು ಕೊಡ್ತಾರೆ ಅಂತ. ಅದಕ್ಕೆ ಕಾಯಬೇಕಾಗುತ್ತೆ. ಕಷ್ಟವನ್ನು ಎಲ್ಲ ದಾಟಿ ಮುಂದೆ ಹೋಗಿ ಅನುಕೂಲ ಆಗುತ್ತೆ. ಇನ್ನು ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಡಲಿದೆ ಅಂತ ಹೇಳ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನೋಡಿ, ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಸ್ಕೊಳ್ಳಬೇಕಾಗುತ್ತೆ. ಯಾಕಂದರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ನೀವು ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಸ್ಕೊಳ್ಳಬೇಕು. ತಿಂಗಳಿಗೊಮ್ಮೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನು ಪೂಜೆ ಮಾಡಿ ದಾನ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಶನಿ ಪ್ರಭಾವದಿಂದ ತುಂಬ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಪ್ರತಿ ಶನಿವಾರದಂದು ಕೂಡ ಹನುಮಾನ್ ಚಾಲೀಸ್ ಪಠಣಿಸಿ, ಅಥವಾ ಈ ಮೊಬೈಲಲ್ಲಿ ನಿಮಗೆ ಬಂದ್ಬಿಡುತ್ತೆ ಯೂಟ್ಯೂಬ್ಗಳು ಹನುಮಾನ್ ಚಾಲೀಸ್ ಅಂತ ಹೊಡೆದ್ರೆ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಎಷ್ಟು ಪಾಪ ಪರಿಹಾರ ಆಗುವಂಥದ್ದು ಇರುತ್ತೆ ಈ ವರ್ಷ ಮೀನರಾಶಿಯವರಿಗೆ.